ಇವತ್ತಿನ ರಾಜಕೀಯ ಎಳೆ ಎಳೆಯಾಗಿ ಅನ್ನೋದ್ರಲ್ಲಿ ಏನಿದೆ ಅನ್ನೋದನ್ನ ನೋಡೋಣ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿದ್ದ ಒಳ ಮೀಸಲಾತಿ ಜಾರಿ ಕೊನೆಗೂ ಸಕ್ಸಸ್ ಆಗಿದೆ. ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಣಯ ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಳ್ಳುವಂತೆ ಮಾಡಿದೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯನ್ನ ಅಳೆದು ತೂಗಿ ಫೈನಲ್ ಮಾಡಲಾಗಿದೆ. ಆದರೆ ಇದು ಪಕ್ಷಕ್ಕೆ ಒಂದು ಮಟ್ಟಿಗೆ ಯಶಸ್ಸು ತರುತ್ತೋ ಅಥವಾ ಇದು ಸವಾಲಾಗುತ್ತೋ, ಇದರ ಬಗ್ಗೆ ಎಳೆ ಎಳೆಯಾಗಿ ರಾಜಕೀಯ ಎಳೆ ಎಳೆಯಾಗಿ ನೋಡೋಣ ಬನ್ನಿ. ನಾವು ಅಂತಿಮವಾಗಿ ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ದು ಒಳ ಮೀಸಲಾತಿ ಯುದ್ಧ ಗೆದ್ದರ ಸಿದ್ದರಾಮಯ್ಯ. ಶೇಕಡ 15ರ ಮಿತಿ ಮೀರದಂತೆ ಒಳ ಮೀಸಲಾತಿ ಹಂಚಿಕೆ. ಒಳ ಮೀಸಲಾತಿ ಹಂಚಿಕೆ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ದಲಿತ ಎಡಗೈ ಸಮುದಾಯಕ್ಕೆ ಶೇಕಡ 5.25, ಬಲಗೈ ಸಮುದಾಯಕ್ಕೆ ಶೇಕಡ 5.25 ಹಾಗೂ ಇತರರಿಗೆ ಶೇಕಡ 4.5ರಂತೆ ಮೀಸಲಾತಿ ಹಂಚಿಕೆ ಮಾಡಲಾಗಿದೆ. ಇದಕ್ಕೆ ಸಚಿವ ಸಂಪುಟ ಸಭೆ ಯಾವುದೇ ಅಪಸ್ವರ ಇಲ್ಲದೆ ಒಪ್ಪಿಗೆಯನ್ನು ನೀಡಿದೆ. ನಾವು ಅಂತಿಮವಾಗಿ ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ದು 5.25, 5.25, 4.5, 5.25 ಅದು ಲೆಫ್ಟ್ಗೆ ಸಂಬಂಧಿತ ಜಾತಿಗಳು ಗ್ರೂಪ್ ಎ, ಗ್ರೂಪ್ ಬಿ ನಲ್ಲಿ 6% ಕೊಟ್ಟಿದ್ವಲ್ಲ ಹಿಂದೆ, ವಲಯರು ಮತ್ತು ಅದಕ್ಕೆ ಸಂಬಂಧಿತ ಜಾತಿಗಳು ಅವ್ರಿಗೆ 6 ಕೊಟ್ಟಿದ್ದು, ಅದಕ್ಕೆ 5.25, ಬೋವಿ, ಲಂಬಾಣಿ, ಕೊರ್ಚ, ಕೊರಮ ಮತ್ತೆ 59 ಅಲೆಮಾರಿ ಜಾತಿಗಳು ಇವೆಲ್ಲ ಸೇರಿ 4.5. ಇದು ಸರ್ವಾನುಮತದಿಂದ ತೀರ್ಮಾನ ಆಗಿರತಕ್ಕಂಥದ್ದು. ಕ್ಯಾಬಿನೆಟ್ ಸಭೆಯ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯನವರು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ತಾಂತ್ರಿಕ ಸಮಿತಿ ಮಾಡಬೇಕು ಅಂತ ಕಳೆದ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿತ್ತು. ಆ ಸಮಿತಿ ಶುಕ್ರವಾರ ವರದಿ ನೀಡಿತ್ತು. ಆ ವರದಿಯಲ್ಲಿ ಬಲಗೈ ಸಮುದಾಯಕ್ಕೆ 5.3, ಎಡಗೈ ಸಮುದಾಯಕ್ಕೆ 5.3 ಹಾಗೂ ಇತರೆ ಜಾತಿಗೆ 4.4 ಹಂಚಿಕೆ ಮಾಡುವಂತೆ ಹೇಳಿತ್ತು. ಆದರೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆದ ಬಳಿಕ ಮೀಸಲಾತಿ ಪ್ರಮಾಣವನ್ನ 5.25, 5.25 ಹಾಗೂ 4.5ರಂತೆ ಹಂಚಿಕೆ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಒಮ್ಮತದ ನಿರ್ಧಾರ ಹೊರಬೀಳ್ತಾ ಇದ್ದಂತೆ ವಿಧಾನಸೌಧದ ಮುಂಭಾಗವೇ ಸಂಭ್ರಮ ಜೋರಿತ್ತು. ದಲಿತ ಎಡಗೈ ಸಮುದಾಯದ ನಾಯಕರಾದ ಮಾಜಿ ಸಚಿವ ಆಂಜನೇಯ ಸಿಹಿ ಹಂಚಿ ಸಂಭ್ರಮಿಸಿದ್ರು. ನಮ್ಮ ಒಳ ಮೀಸಲಾತಿಯಿಂದ ಇತರೆ ಸಮುದಾಯದ ನಿರುದ್ಯೋಗಿ ಯುವಕರುಗಳು ಬಹಳ ಕಣ್ಣೀರಿಟ್ಟು ನನಗೆ ಫೋನ್ ಮಾಡ್ತಾ ಇದ್ರು. ಏನ್ ಸರ್ ನಿಮ್ಮ ಒಳ ಮೀಸಲಾತಿ ಬರಲಿಲ್ಲ, ನಾವು ತಾಯಿ ತಂದೆಗಳನ್ನ ಬಿಟ್ಟು ಈ ರಾಜ್ಯದ ಕೇಂದ್ರ ಸ್ಥಳಗಳಲ್ಲಿ ನಾವು ಕೋಚಿಂಗ್ ಪಡಿತಾ ಇದ್ದೇವೆ, ನಮಗೆ ಉದ್ಯೋಗ ಕರೀತಾ ಇಲ್ಲ ಏನಲ್ಲಿ ಅಂತಂದೇಳಿ ಕಣ್ಣೀರು ಹಾಕ್ತಾ ಇದ್ರು. ಅಂತ ಕಣ್ಣೀರನ್ನು ಒರೆಸುವಂತ ಕೆಲಸವನ್ನ ಸರ್ಕಾರ ಮಾಡಿದೆ. ಒಂದು ಐತಿಹಾಸಿಕವಾದ ತೀರ್ಮಾನ, 40 ವರ್ಷಗಳ ಹೋರಾಟಕ್ಕೆ ಬಸವಣ್ಣವರ ಚಿಂತನೆ ನಿಜವಾಗಲೂ ಈ ದಿನ ಯಾರು ಶೋಷಿತರಿದ್ದರು 101 ಜಾತಿ ಅವರೆಲ್ಲರಿಗೂ ಕೂಡ ನ್ಯಾಯ ಸಿಕ್ಕುವಂತ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಗಟ್ಟಿ ನಿಲುವಿಗೆ ಇಡೀ ರಾಜ್ಯದ 101 ಜಾತಿಗಳು ಕೂಡ ಅವರಿಗೆಲ್ಲರಿಗೂ ಸಮಾನವಾದಂತಹ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಒಳ ಮೀಸಲಾತಿ ಜಾರಿಗಾಗಿ ಹಲವಾರು ವರ್ಷಗಳಿಂದ ನಡೀತಾ ಇದ್ದ ಹೋರಾಟಕ್ಕೆ ಒಂದು ಹಂತದ ಜಯ ಸಿಕ್ಕಿದೆ. ಕಾಂಗ್ರೆಸ್ ಸರ್ಕಾರದ ಒಳಗಿನ ಎಡಗೈ ಬಲಗೈ ಸಮುದಾಯದ ನಾಯಕರ ನಡುವೆ ಸಂಧಾನ ಸಕ್ಸಸ್ ಆಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಗೊಂದಲದ ಗೋಜಾಗಿದ್ದಂಥ ಒಳ ಮೀಸಲಾತಿ ವಿಚಾರ ತಣ್ಣಗಾಗಿ ಹೋಯ್ತಾ? ಹಾಗಾದ್ರೆ ಒಳ ಮೀಸಲಾತಿಯ ಕಿಚ್ಚು ರಾಜ್ಯ ಸರ್ಕಾರದಿಂದ ಒಳ ಮೀಸಲಾತಿ ಹಂಚಿಕೆ ಮಾಡಲಾಗಿದೆ. ದಲಿತ ಎಡಗೈ ಸಮುದಾಯ ಮತ್ತೆ ದಲಿತ ಬಲಗೈ ಸಮುದಾಯ ಇವರಿಗೆ ಒಳ ಮೀಸಲಾತಿ ವಿಚಾರವಾಗಿ ಗೊಂದಲ ಇತ್ತು, ಅಸಮಾಧಾನ ಇತ್ತು, ಸರ್ಕಾರದ ವಿರುದ್ಧ ಆಕ್ರೋಶ ಇತ್ತು, ಹೋರಾಟಗಳಾಯಿತು. ಆದರೆ ಸಿದ್ದರಾಮಯ್ಯ ಸರ್ಕಾರ ಈಗ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನ ಮಾಡುವತ್ತ ಹೊರಟಿದೆ. ದಲಿತ ಎಡಗೈ ಸಮುದಾಯಕ್ಕೆ 5.25% ಮೀಸಲಾತಿ, ದಲಿತ ಬಲಗೈ ಸಮುದಾಯಕ್ಕೆ 2.25% ಮೀಸಲಾತಿ, ಸ್ಪೃಶ್ಯ ಸಮುದಾಯಗಳಿಗೆ 4.5% ಮೀಸಲಾತಿಗೆ ಸರ್ಕಾರ ಈಗ ಓಕೆ ಅಂತ ಹೇಳಿದೆ. ಒಳ ಮೀಸಲಾತಿ ಗೊಂದಲದಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇತ್ತಲ್ಲ, ಇದಕ್ಕೆ ಈಗ ಬ್ರೇಕ್ ಹಾಕಿದ್ದಾರೆ ಸಿದ್ದರಾಮಯ್ಯ. ದಲಿತ ಎಡಗೈ ಸಮುದಾಯದಲ್ಲಿ ಸದ್ಯಕ್ಕೆ ನಿರಾಳತೆ ಈಗ ಕಾಣಿಸ್ತಾ ಇದೆ.
ಸಿಹಿ ಹಂಚಿಕೆ ಮಾಡಿ ಸಂಭ್ರಮಿಸಿದ್ದಾರೆ ದಲಿತ ಎಡಗೈ ನಾಯಕರು ಕೂಡ. ಇಬ್ಬರನ್ನೂ ಕೂಡ ಬಹಳ ಬ್ಯಾಲೆನ್ಸ್ಡ್ ಆಗಿ ಸಿದ್ದರಾಮಯ್ಯ ಸರ್ಕಾರ ಈಗ ಅವರಿಗೆ ಒಳ ಮೀಸಲಾತಿ ವಿಚಾರವಾಗಿ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಇದೊಂದು ತೀರ್ಮಾನ ಇತ್ತಲ್ಲ, ಇದು ಬಹಳ ಚರ್ಚೆಗೆ ಕಾರಣ ಆಗಿತ್ತು. ಅದಕ್ಕೆ ಈಗ ಸಿಎಂ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಅಹಿಂದ ನಾಯಕರು. ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ ಹಾಗೆ ದಲಿತರ ನಾಯಕರಾಗಿ ಗುರುತಿಸಿಕೊಂಡವರು. ಒಳ ಮೀಸಲಾತಿ ವಿಚಾರವಾಗಿ ದಲಿತರ ಅಸಮಾಧಾನಕ್ಕೆ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರ ತುತ್ತಾದಾಗ ಅದನ್ನ ಬಹಳ ನಾಜೂಕಾಗಿ ಸಿದ್ದರಾಮಯ್ಯನವರು ಬಗೆಹರಿಸಬೇಕಾಗಿತ್ತು. ಈಗ ಒಳ ಮೀಸಲಾತಿ ವಿಚಾರವಾಗಿ ಸಿಎಂ ಇದೊಂದು ತೀರ್ಮಾನ ಇತ್ತಲ್ಲ, ಮೀಸಲಾತಿನ ಹಂಚಿಕೆ ಮಾಡಿರೋದು, ಅದು ಈಗ ಇವರಿಗೆಲ್ಲರಿಗೂ ಕೂಡ ತೃಪ್ತಿಯನ್ನ ತಂದಿದೆ ಅಂತ ಹೇಳಿ ಅನ್ಸುತ್ತೆ. ಹಾಗಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಂದಿನ ಸವಾಲುಗಳೇನು? ಈಗ ಮೀಸಲಾತಿ ಒಳ ಮೀಸಲಾತಿಯಾಗಿ ಹಂಚಿಕೆ ಮಾಡಿದ್ದಾರೆ, ಮುಂದಿನ ಸವಾಲುಗಳೇನು ಅಂತ ಹೇಳಿ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಬನ್ನಿ. ಕುಲಶಾಸ್ತ್ರ ಅಧ್ಯಯನ ನಡೆಸದೆ ವರ್ಗೀಕರಣ ಅನ್ನುವ ಮಾತು ಈಗ ಕೇಳಿಬಂದಿದೆ. ಸಮುದಾಯಗಳನ್ನ ಮನವರಿಕೆ ಮಾಡುವ ಸವಾಲು ಸಿದ್ದರಾಮಯ್ಯನವರಿಗೆ ಈಗ ಇರೋದು. ದಲಿತ ಬಲಗೈ ಸಮುದಾಯಕ್ಕೆ ಹೆಚ್ಚಿನ ಮೀಸಲಾತಿಯ ಬೇಡಿಕೆ ಇತ್ತು. ಬಲಗೈ ಸಮುದಾಯಕ್ಕೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ, ಪ್ರಿಯಾಂಕ್ ಖರ್ಗೆ, ಶಿವರಾಜ್ ತಂಗಡಗಿ ಸೇರಿ ಕಾಂಗ್ರೆಸ್ನ ಶಾಸಕರು, ಇವರಿಗೂ ಕೂಡ ಈಗ ಸವಾಲು ಎದುರಾಗಿದೆ. ಸ್ಪರ್ಶ ಜೊತೆಗೆ ಕೆಲ ಎಡ ಸಮುದಾಯ ಸೇರಿವೆ ಎಂದು ಅಸಮಾಧಾನ ಕೂಡ ಇದೆ. ಸ್ಪರ್ಶ ಸಮುದಾಯಗಳಿಗೆ ಸಚಿವ ಶಾಸಕರಿಗೆ ಸವಾಲು ಈಗ ಎದುರಾಗಿದೆ. ಅವ್ರನ್ನ ಎದುರಿಸೋದೇ ಈಗ ಜನರನ್ನು ಎದುರಿಸೋದೇ ಈ ಸಚಿವರು ಶಾಸಕರುಗಳಿಗೆ ಸವಾಲು. ಒಂದು ವೇಳೆ ಇದು ಮುಂದಿನ ಚುನಾವಣೆಯಲ್ಲೂ ಕೂಡ ಏನಾದರೂ ಅವರು ಡಿಸಿಷನ್ ತೆಗೆದುಕೊಂಡ್ರೆ ಬಹುಶಃ ಆಗ ಕಾಂಗ್ರೆಸ್ ಪಕ್ಷಕ್ಕೆ ಇದು ಡ್ಯಾಮೇಜ್ ಆಗುತ್ತೆ. ಸದ್ಯಕ್ಕೆ ಸಿಎಂ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಟರ್ನ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಬಹಳ ನಾಜೂಕಾಗಿ ಸಿಎಂ ಇದನ್ನ ಹ್ಯಾಂಡಲ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಮುಂದೆ ಇಂಥ ಸವಾಲುಗಳೆಲ್ಲ ಇದೆ. ಸಿದ್ದರಾಮಯ್ಯ ಅಂತ ಹೇಳಿದ್ರೆ ಅವರ ಕ್ಯಾಬಿನೆಟ್ ಮತ್ತೆ ಅವರ ಪಕ್ಷದ ಮುಂದೆ ಈ ರೀತಿಯ ಸವಾಲುಗಳೆಲ್ಲವೂ ಕೂಡ ಇದೆ. ಮುಂದಿನ ಸುದ್ದಿ ನೋಡೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಪಕ್ಷದ ಗುದ್ದಾಟ ಮುಂದುವರೆದಿದೆ. ಪಂಚರಾಜ್ಯ ಚುನಾವಣೆ ಮುಗಿತಾ ಇದ್ದಂತೆ ರಾಜ್ಯದಲ್ಲಿ ಸಿಎಂ ಬಣದಿಂದ ರಹಸ್ಯ ಸಭೆಗಳು ನಡೀತಾ ಇವೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮೇ ಕ್ರಾಂತಿನ, ಜೂನ್ ಕ್ರಾಂತಿನ ಅನ್ನೋ ಗುಸುಗುಸು ಶುರುವಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಸೀಕ್ರೆಟ್ ಮೀಟಿಂಗ್ಗಳ ಟೆನ್ಷನ್. ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟದ ಗುದ್ದಾಟ ಅನ್ನೋದು ಗುಮ್ಮನ ಹಾಗೆ ಬೆನ್ನು ಬಿದ್ದಿದೆ. ದಿನ ಬೆಳಗಾದ್ರೆ ಸಾಕು ಒಂದಲ್ಲ ಒಂದು ಕಡೆ ಒಬ್ಬರಾದ ಮೇಲೆ ಒಬ್ಬರು ಈ ವಿಚಾರದ ಬಗ್ಗೆ ಮಾತನಾಡಿ ಕುರ್ಚಿ ಕಾದಾಟದ ಕಿಚ್ಚಿಗೆ ತುಪ್ಪ ಸುರಿತಾ ಇದ್ದಾರೆ. ಇದರ ನಡುವೆ ಹೈಕಮಾಂಡ್ ನಾಯಕರು ದೆಹಲಿಗೆ ಕರೆಯುವ ಮುನ್ನವೇ ರಾಜ್ಯದಲ್ಲಿ ಕೆಲ ನಾಯಕರು ತಂತ್ರ ಪ್ರತಿತಂತ್ರಗಳನ್ನು ಶುರು ಮಾಡಿಕೊಂಡಿದ್ದಾರೆ. ಪಂಚರಾಜ್ಯ ಚುನಾವಣೆ ಮುಗಿತಾ ಇದ್ದಂತೆ ರಾಜ್ಯದಲ್ಲಿ ಸಿಎಂ ಬಣದಿಂದಲೇ ರಹಸ್ಯ ಸಭೆಗಳು ಜೋರಾಗಿ ನಡೀತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ, ದಿನೇಶ್ ಗುಂಡೂರಾವ್, ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಪ್ರಮುಖರ ಸಭೆ ನಡೆಸಿದ್ದಾರೆ. 2 ಬಾರಿ ಸೀಕ್ರೆಟ್ ಮೀಟಿಂಗ್ ನಡೆಸಿರುವ ಸಿಎಂ ಬಣದ ಸಚಿವರು 3ನೇ ಬಾರಿ ನಡೆದಂತ ಸಭೆಯಲ್ಲಿ ಸ್ವತಃ ಸಿಎಂ ಭಾಗಿಯಾಗಿದ್ದಾರೆ. ಇತ್ತ ಸಿಎಂ ಬಣ, ಅತ್ತ ಡಿಕೆ ಬ್ರದರ್ಸ್ ಆಕ್ಟಿವ್. ಇತ್ತ ಸಿಎಂ ಬಣ ಆಕ್ಟಿವ್ ಆಗ್ತಾ ಇದ್ದಂತೆ ದೆಹಲಿಗೆ ಜಿಗಿದಿರುವಂತ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಹೋದರ ಡಿಕೆ ಸುರೇಶ್ ಹೈಕಮಾಂಡ್ ಮಟ್ಟದಲ್ಲಿ ರಣತಂತ್ರ ಹೆಣಿತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆ ಹಿನ್ನೆಲೆ ಕೈಪಡಿಯಲ್ಲಿ ಚರ್ಚೆ ಶುರುವಾಗಿದ್ದು, ನಾಯಕತ್ವ ಬದಲಾವಣೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಕ್ಯಾಬಿನೆಟ್ ರೀಶಫಲ್ ಈ 3 ವಿಚಾರದಲ್ಲೂ ಸ್ಪಷ್ಟತೆ ಸಿಗುವ ಸಾಧ್ಯತೆ ಇದೆ. ಇದರ ಜೊತೆಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮೇ ಕ್ರಾಂತಿನ, ಜೂನ್ ಕ್ರಾಂತಿನ ಅನ್ನೋ ಗುಸುಗುಸು ಶುರುವಾಗಿದೆ. ಇದಕ್ಕೆ ಕಾಲವೇ ಉತ್ತರಿಸಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ದಿನದಿಂದಲೂ ಕೂಡ ಅಧಿಕಾರ ಹಂಚಿಕೆ ವಿಚಾರವಾಗಿ ಸಣ್ಣ ಮಟ್ಟದಲ್ಲಿ ಹೊಗೆಯಾಡ್ತಾ ಇತ್ತು. ಈಗ 2 ವರ್ಷ, 2.5 ವರ್ಷ, 3 ವರ್ಷ ಸಂದಿರುವಂತ ಈ ಸಮಯದಲ್ಲಿ, ಈ ಕಾಲಘಟ್ಟದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ಅವರ ಪಕ್ಷದಲ್ಲೇ ಎದ್ದಿರುವಂತ ವಿಚಾರ. ಅದು ಹೈಕಮಾಂಡ್ ವರೆಗೂ ಕೂಡ ಹೋಗಿದೆ. ಆದರೆ ಪಂಚರಾಜ್ಯದ ಚುನಾವಣೆ ಹಾಗೆ ಎಲ್ಲವನ್ನ ನೋಡಿಕೊಂಡು ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗಿದೆ. ಎಸ್, ಕಾಂಗ್ರೆಸ್ನಲ್ಲಿ ಕ್ರಾಂತಿನ ಹಾಗಾದ್ರೆ ಕ್ವಶನ್ ಮಾರ್ಕ್ ಏನು ಎತ್ತ ಅನ್ನೋದನ್ನ ಡೀಟೇಲ್ ಆಗಿ ನೋಡ್ತಾ ಬರೋಣ ನಾವು.
ಕಾಂಗ್ರೆಸ್ನಲ್ಲಿ ಮತ್ತೆ ನಾಯಕತ್ವದ ಬದಲಾವಣೆಯ ಗುಮ್ಮ ಈಗ ಕಾಣಿಸಿಕೊಂಡಿದೆ. ಹಸ್ತಪಾಳಯದಲ್ಲಿ ಸೀಕ್ರೆಟ್ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳು ಕಂಪನವನ್ನ ಸೃಷ್ಟಿ ಮಾಡ್ತಾ ಇದ್ದಾವೆ. ಕಾಂಗ್ರೆಸ್ನಲ್ಲಿ ಮೇ ಅಥವಾ ಜೂನ್ನಲ್ಲಿ ಕ್ರಾಂತಿ ಆಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಎಲ್ಲರನ್ನು ಕಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಬಣದಿಂದ ಸಾಲು ಸಾಲು ರಹಸ್ಯ ಸಭೆಗಳು ನಡೀತಾ ಇದೆ. ಸಿದ್ದರಾಮಯ್ಯನವರು ಮಂಕಾಗ್ಬಿಟ್ರು, ಸೈಲೆಂಟ್ ಆಗ್ಬಿಟ್ರು, ಏನು ಮಾತಾಡ್ತಾ ಇಲ್ಲ ಅನ್ನೋದೆಲ್ಲವೂ ಕೂಡ ಅವರ ಬೆಂಬಲಿಗರೇ ಹೇಳ್ತಾ ಇರುವಂತ ಮಾತು. ತಮಿಳುನಾಡು ಮತದಾನ ಮುಗಿತಾ ಇದ್ದಂತೆ ಪಾಲಿಟಿಕ್ಸ್ ಮತ್ತೆ ಗರಿಗೆದರುತ್ತೆ ರಾಜ್ಯದಲ್ಲಿ. ಮುಸ್ಲಿಂ ನಾಯಕರ ತಲೆದಂಡ, ಸಿಎಂ ಟೀಮ್ನಿಂದ ಸಭೆ, ಇದೆಲ್ಲವೂ ಕೂಡ ಈ ಪಂಚರಾಜ್ಯದ ಚುನಾವಣೆ ಆದ ನಂತರ ಒಂದೊಂದೇ ರೆಕ್ಕೆ ಪುಕ್ಕ ಪಡೆದುಕೊಳ್ಳುತ್ತೆ. ಇತ್ತ ಸಿಎಂ ಬಣ ಆಕ್ಟಿವ್ ಆಗಿದೆ. ಡಿಕೆ ಬ್ರದರ್ಸ್ ದೆಹಲಿ ಟೂರ್ ಹೋಗಿದ್ದಾರೆ, ಹೈಕಮಾಂಡ್ ಭೇಟಿ ಮಾಡ್ತಾ ಇದ್ದಾರೆ, ಪಟ್ಟು ಹಿಡಿದಿದ್ದಾರೆ. ಇನ್ನು ಉಳಿದಿರೋದು 2 ವರ್ಷ, ಕೊಟ್ರೆ ಈ 2 ವರ್ಷದಲ್ಲಿ ಕೊಡಬೇಕು. ಮುಂದಿನ ಸಲ ಫುಲ್ ಫ್ಲೆಡ್ಜ್ಡ್ ಆಗಿ 135 ಸ್ಥಾನ ಈಗ ಬಂತಲ್ಲ ಹಂಗೆ ಬರುತ್ತೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಇದೆಲ್ಲ ಇರುವಾಗ ನನ್ಗೆ ಒಂದ್ ಬಾರಿ ಆದ್ರೂ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ಆಸೆ ಆಕಾಂಕ್ಷೆ ಡಿಕೆ ಶಿವಕುಮಾರ್ಗಿದೆ. ಹಾಗಾಗಿ ದೆಹಲಿ ನಾಯಕರ ಬೆನ್ನು ಬಿದ್ದಿದ್ದಾರೆ ಡಿಕೆ ಶಿವಕುಮಾರ್. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆಯಾ? ಇದು ಒಂದು ಪ್ರಶ್ನೆ ಇದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಸಂಪುಟ ಪುನರ್ರಚನೆ ಕ್ವಶನ್ ಮಾರ್ಕ್ ಯಾವಾಗ ಅನ್ನೋದು. ಪಂಚರಾಜ್ಯಗಳ ಎಲೆಕ್ಷನ್ ಬಳಿಕ ವರಿಷ್ಠರಿಂದ ಗ್ರೀನ್ ಸಿಗ್ನಲ್ ಸಿಗುತ್ತಾ? ಇದಕ್ಕೊಂದು ಸ್ಪಷ್ಟತೆ ಬೇಕಾಗಿದೆ. ಇದೆಲ್ಲವನ್ನು ಕೂಡ ಈಗ ರಾಜ್ಯ ಕಾಂಗ್ರೆಸ್ ಪಾಳೆಯ ಎದುರು ನೋಡ್ತಾ ಇದೆ. ಡಿಕೆ ಶಿವಕುಮಾರ್ ಎದುರು ನೋಡ್ತಾ ಇದ್ದಾರೆ, ಸಿದ್ದರಾಮಯ್ಯ ಎದುರು ನೋಡ್ತಾ ಇದ್ದಾರೆ, ಶಾಸಕರುಗಳು ಎದುರು ನೋಡ್ತಾ ಇದ್ದಾರೆ, ಸಚಿವರುಗಳು ಎದುರು ನೋಡ್ತಾ ಇದ್ದಾರೆ. ಸಚಿವರುಗಳು ಆಗಬೇಕು ಅಂತ ಹೇಳಿ ತುಟುಬುಟು ಹೊಲಿಸ್ಕೊಂಡವರು ಎದುರು ನೋಡ್ತಾ ಇದ್ದಾರೆ. ಆದ್ರೆ ಹೈಕಮಾಂಡ್ ಮಾತ್ರ ಎಲ್ಲವನ್ನ ಶಾಂತ ಚಿತ್ತದಿಂದ ನೋಡ್ತಾ ಇದೆ. ಎಲ್ಲಿವರೆಗೂ? ಈ ಪಂಚರಾಜ್ಯದ ಚುನಾವಣೆಯ ಫಲಿತಾಂಶ ಬರೋವರೆಗೂ, ಈ ಬೈ ಎಲೆಕ್ಷನ್ ಅಲ್ಲಿ ರಿಸಲ್ಟ್ ಬರೋವರೆಗೂ. ಅದಾದ ನಂತರ ಏನು ಬೇಕಾದ್ರೆ ಆಗ್ಬಹುದು. ಸಿದ್ದರಾಮಯ್ಯನವರಿಗೆ 1 ಕ್ಷೇತ್ರದ ಉಸ್ತುವಾರಿ ಕೊಟ್ಟಿದ್ರು, ಡಿಕೆ ಶಿವಕುಮಾರ್ ಅವರಿಗೆ 1 ಕ್ಷೇತ್ರದ ಉಸ್ತುವಾರಿ ಕೊಟ್ಟಿದ್ರು. ಬಹುಶಃ ಆ ಚುನಾವಣೆಯ ಗೆಲುವು ಕೂಡ ನಾಯಕತ್ವದ ಮೇಲೆ ಪರಿಣಾಮ ಬೀರುವಂತ ಸಾಧ್ಯತೆಗಳಿದ್ದಾವೆ. ಬಹುಶಃ ಹೈಕಮಾಂಡೇ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನ ಕಾಣಿಸಬೇಕಾಗಿರೋದ್ರಿಂದಾಗಿ ಈಗ ಹೈಕಮಾಂಡ್ ಮೇಲೆ ಎಲ್ಲರ ಚಿತ್ತ ಇದೆ. ಇದಾಗಿತ್ತು ಇವತ್ತಿನ ರಾಜಕೀಯ ಎಳೆ ಎಳೆಯಾಗಿ. ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.